ಅದಾಗಿದ ತಕ್ಷಣ ಇಲ್ಲಿ ಹೇಳೋದು ಒಬ್ಬರನ್ನ ತೇಜೋವಧೆ ಮಾಡೋದು ಎಷ್ಟು ಸರಿ ಅಂತ ಇಲ್ಲಿ ಕೇಳ್ತಿದ್ರೆ ಈ ಪ್ರಶ್ನೆನ ಇಲ್ಲಿ ಅಶ್ವಿನಿ ಗೌಡ ಅವರೇ ಅವ್ರನ್ನ ಕೇಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಿನ್ನೆ ಎಷ್ಟು ಓವರ್ ಆಗಿ ಆಡಿದ್ರು ಅಂತಂದ್ರೆ ಗಿಲ್ಲಿಯವರು ಕಾಲ್ ಮೇಲೆ ಇಲ್ಲಿ ಕಾಲ್ ಹಾಕೊಂಡಿದ್ರು, ಸಿಕ್ಕಾಪಟ್ಟೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಶ್ವಿನಿ ಗೌಡ ಅವರು ಕೂಡ ಕಾಲ್ ಮೇಲೆ ಇಲ್ಲಿ ಕಾಲ್ ಹಾಕೊಂಡು ಕೂತಿದ್ರು ತಾನೆ, ಅವ್ರು ಮಾಡಿದ್ರೆ ತಪ್ಪಿಲ್ಲ, ಇಲ್ಲಿ ಗಿಲ್ಲಿ ನಟ ಅವ್ರು ಮಾಡಿದ್ರೆ ಮಾತ್ರ ಇಲ್ಲಿ ತಪ್ಪು. ಈಗ ಅವರು ದೊಡ್ಡವರಿದ್ದಾರೆ ಏಜ್ ಅಲ್ಲಿ, ಓಕೆ ಗೌರವ ಕೊಡೋಣ, ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಆದ್ರೆ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಅವ್ರದೇ ಆದ ಒಂದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ ತಾನೆ. ಇಲ್ಲಿ ಅವರು ಕಾಲ್ ಹಾಕೊಂಡು ಕುತ್ಕೊಂಡಿದ್ದ ತಕ್ಷಣ ಇದೆಲ್ಲ ನನ್ನ ಹತ್ರ ಬೇಕಾಗಿಲ್ಲ, ನಿನ್ನ ಒಂದು ದುರಹಂಕಾರ ಏನಿದೆ, ನಿನ್ನ ಒಂದು ವ್ಯಕ್ತಿತ್ವ ಏನಿದೆ ಅಂತ ಇಲ್ಲಿ ತೋರಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟೆಲ್ಲ ಓವರ್ ಆಡಿದ್ರು. ಆ ನಂತರ ಎಲ್ಲರೂ ಕೂಡ ಇಲ್ಲಿ ಮನೆಯವ್ರು ಬಂದ್ಬಿಟ್ಟು ಆ ಥರ ಮಾಡ್ಬೇಡ ಗಿಲ್ಲಿ, ಈ ಥರ ಮಾಡ್ಬೇಡ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟು ಹೋದ್ರು. ಅವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ಏನು, ನಾನು ಯಾರ ಮುಂದೆನೂ ಕೂಡ ತಲೆ ತಗ್ಸಲ್ಲ ಅಂತ ಇಲ್ಲಿ ಹೇಳಿದ್ರಲ್ವಾ, ಬರ್ಬೇಕಿತ್ತು, ಸಾರಿ ಕೇಳಬೇಕಿತ್ತು, ಹೋಗ್ಬೇಕಿತ್ತು. ಆದ್ರೆ ಕಾಲ್ ತೆಗೆದಣೆ ನಾನು ಸಾರಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸಾರಿ ಆಮೇಲೆ ಕೇಳಿದ್ರು. ಅವರು ಕಾಲ್ ಮೇಲೆ ಕಾಲ್ ಹಾಕಿದಾಗ ಇಲ್ಲಿ ಕೇಳಲಿಲ್ಲ, ಕಾಲ್ ಮೇಲೆ ಕಾಲ್ ತೆಗೆದಾದ್ಮೇಲೆ ಬಂದು ಕೇಳಿದ್ರು. ಬಟ್ ಅವ್ರು ಕ್ಲೀನ್ ಮಾಡಕ್ ಬಂದಾಗ ಇಲ್ಲಿ ಜಾನ್ವಿಯವರು ಅಲ್ಲೇ ಇದ್ರು, ಮತ್ತೆ ಇಲ್ಲಿ ಅಶ್ವಿನಿ ಗೌಡರು ಕೂಡ ಕಾಲ್ ಮೇಲೆ ಕಾಲ್ ಹಾಕೊಂಡೇ ಕುತ್ಕೊಂಡಿದ್ರು. ಇಲ್ಲಿ ಅವ್ರು ಮಾಡಿದ್ರೆ ಯಾವುದೇ ಒಂದು ತಪ್ಪು ಅಂತ ಅಂದ್ಬಿಟ್ಟು ಅವ್ರಿಗೆ ಅನಿಸ್ತಲ್ಲ. ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ತಪ್ಪು, ಅವ್ರು ಸೀರಿಯಸ್ ಆಗಿದ್ರು ಕೂಡ ತಪ್ಪು, ಕಾಮಿಡಿ ಮಾಡಿದ್ರು ಕೂಡ ಇಲ್ಲಿ ತಪ್ಪು. ಪ್ರತಿಯೊಂದು ಲೈವ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಗಿಲ್ಲಿ ನಟ ಅವರು ಸೀರಿಯಸ್ ಆಗಿ ಆಡ್ತಿರೋದು ಗೊತ್ತಾಗ್ತಿದೆ. ಆದ್ರೆ ಕಿಚ್ಚನ ಪಂಚಾಯಿತಿಲಿ ಇಲ್ಲಿ ಬೈದಿದ್ರಲ್ಲ, ಅದ್ರ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಜಾಸ್ತಿ ಹೇಳ್ತಿದ್ದಾರೆ. ಇಲ್ಲಿ ಸುದೀಪ್ ಸರೇ ಮೊನ್ನೆ ಹೇಳಿಲ್ವಾ, ಸುದೀಪ್ ಸರೇ ಇಲ್ಲಿ ಮೊನ್ನೆ ಹೇಳಿಲ್ವಾ ಗಿಲ್ಲಿ ಸ್ವಲ್ಪ ಕಾಮಿಡಿ ಓಕೆ, ಬಟ್ ಅರೆ ಅವ್ನು ಮಾಡ್ತಿರೋದು ಅತಿ ಇದೆ ಅಂತ ಅಂದ್ಬಿಟ್ಟು ಬೈಲಿಲ್ವಾ ಅಂತ ಇಲ್ಲಿ ಪದೇ ಪದೇ ಆ ಒಂದು ವರ್ಡ್ನ ಎತ್ಕೊಂಡು ಇಲ್ಲಿ ಹೇಳ್ತಿದ್ದಾರೆ. ಎಂತವ್ರಿಗೆ ಆದ್ರೂ ಕೂಡ ಇಲ್ಲಿ ಹರ್ಟ್ ಆಗೇ ಆಗುತ್ತೆ. ಇಲ್ಲಿ ಗಿಲ್ಲಿಯವರು ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಆಟ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ. ಆದ್ರಿಂದ ಅಶ್ವಿನಿ ಗೌಡ ಅವ್ರಿಗೆ ತಡ್ಕೊಳಕ್ ಆಗ್ತಲ್ಲ ಅಷ್ಟೇ. ಇನ್ನು ಅಶ್ವಿನಿ ಗೌಡ ಅವರು ಇಲ್ಲಿ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ರೆ, ಇಲ್ಲಿ ಜಾನ್ವಿ ಅವ್ರು ಬಂದು ಸಮಾಧಾನ ಮಾಡ್ತಾ ಇದ್ದಾರೆ. ಧ್ರುವಂತವ್ರು ಅಂತ ನಿಮ್ಗೆ ಗೊತ್ತು ಬಿಡಿ, ಕಳೆದ ವಾರದಿಂದ ಇಲ್ಲಿ ನಾನು ಎಲ್ಲಿದ್ರೆ ಸೇಫ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಇಲ್ಲಿ ಅವ್ರ ಪ್ರಕಾರ ಅವ್ರು ಸೇಫ್ ಆಗಿರ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆ ಇದ್ರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಜಾನ್ವಿ ಅವ್ರ ಜೊತೆ ಯಾರ್ಯಾರು ಇದಾರೋ ಅವರೆಲ್ಲರೂ ಕೂಡ ಗಂಟು ಮುಟ್ಟೆ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಚಂದ್ರಪ್ರಭು ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಕಾಕೂರು ಸುದ್ದಿ ಅವ್ರು ಇರ್ಬೋದು, ಎಕ್ಸಾಂಪಲ್ ನಾನು ಹೇಳ್ತಿರೋದು, ಅವರೆಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಈಗ ಧ್ರುವಂತವ್ರು ಆ ಸಾಲಲ್ಲಿ ಇದ್ದಾರೆ. ಇದ್ರ ಜೊತೆ ಇಲ್ಲಿ ಧನುಷ್ ಅವ್ರು ಕೂಡ ಆ್ಯಡ್ ಆಗಿದ್ದಾರೆ. ಇಲ್ಲಿ ಅವ್ರು ಹೇಳಿದ ಒಂದು ವರ್ಡ್ ನನಗೆ ಪರ್ಸನಲಿ ತುಂಬಾನೇ ಬೇಜಾರಾಯಿತು. ಯಾಕಂತಂದ್ರೆ ವ್ಯಾಲ್ಯೂ ಇರೋರಿಗೆ ಕಣ್ಣೀರ್ ಹಾಕಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿ ನಟವ್ರಿಗೆ ವ್ಯಾಲ್ಯೂ ಇಲ್ವಾ? ಧನುಷ್ ಅವ್ರಿಗೆ ಎಷ್ಟು ವ್ಯಾಲ್ಯೂ ಇದೆ? ಈ ರೀತಿಯಾಗಿ ಕೇಳಿದ್ರೆ ಅವ್ರಿಗೆ ಎಷ್ಟು ಉರಿಯಲ್ಲ. ಹಿಂದೆ ಒಂದು ಮುಂದೆ ಒಂದು ಧನುಷ್ ಅವ್ರು ಮಾಡ್ತಿರೋದು ತುಂಬಾನೇ ತಪ್ಪು. ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಧನುಷ್ ಅವರೇ, ಆದ್ರೆ ಈ ರೀತಿಯಾಗಿ ಮಾತಾಡೋದಿದೆಯಲ್ಲ, ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಈ ಒಂದು ಡೈಲಾಗ್ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ರು ವ್ಯಕ್ತಿಗಳು ಹೇಳಿದ್ರೆ ಮಾತ್ರನೇ ಅದು ಚೆನ್ನಾಗಿರುತ್ತೆ.